ಮಧ್ಯಪ್ರಾಚ್ಯದಲ್ಲಿ ಈಗ 21ನೇ ದಿನವೂ ಕೂಡ ಮಹಾಯುದ್ಧ ಮುಂದುವರೆದಿದೆ. ಇರಾನ್ನ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರೋದು. ಬುಶೇರ್ನಲ್ಲಿನ ಪರಮಾಣು ಸ್ಥಾವರದ ಬಳಿ ಸ್ಫೋಟ ಸಂಭವಿಸಿದೆ. 3ನೇ ಬಾರಿಗೆ ಇಸ್ರೇಲ್ ಇದು ದಾಳಿಯನ್ನ ಮಾಡ್ತಾ ಇರೋದು. ಈ ಯುದ್ಧ ಆರಂಭ ಆಗಿ ಬರೋಬ್ಬರಿ 29 ದಿನಗಳಾಯ್ತಲ್ಲ. 29 ದಿನಗಳಲ್ಲಿ ಇರಾನ್ನಲ್ಲಿರುವಂತಹ ಈ ಬಶೇರ್ನಲ್ಲಿರುವಂತಹ ಪರಮಾಣು ಸ್ಥಾವರ ಏನಿದೆ ಇದರ ಅಕ್ಕಪಕ್ಕದಲ್ಲಿ 3ನೇ ಬಾರಿಗೆ ದಾಳಿ ಆಗ್ತಾ ಇದೆ. ಇದೇ ರೀತಿ ದಾಳಿ ಮುಂದುವರೆದ್ರೆ ಪರಮಾಣು ಘಟಕದ ಮೇಲೆ ಅಟ್ಯಾಕ್ ಆದ್ರೆ ವಿಕಿರಣಗಳ ಸೋಸುವಿಕೆ ಖಂಡಿತ ಆಗೇ ಆಗತ್ತೆ. ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. 3ನೇ ಬಾರಿಗೆ ದಾಳಿ ಮಾಡಿದ ಇಸ್ರೇಲ್ ಅಮೆರಿಕ ಯುದ್ಧವನ್ನ ನಿಲ್ಲಿಸತ್ತಾ, ಇನ್ನಷ್ಟು ಕಡೆ ದಾಳಿಯನ್ನ ಮುಂದುವರಿಸುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಯಾವ ರೀತಿಯ ಯುದ್ಧದ ಪರಿಣಾಮ ಭೀಕರತೆ ಇದೆ ಅನ್ನುವಂಥದ್ದು ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ. ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾನೇ ಇದೆ. ಇರಾನ್ ದಾಳಿಯಿಂದಾಗಿ ಓರ್ವ ನಾಗರಿಕ ಬಲಿಯಾಗಿದ್ದಾನೆ. ಸೌದಿಯ ಹಲವು ಕಡೆ ಕೂಡ ಇರಾನ್ ಅಟ್ಯಾಕ್ ಅನ್ನು ಮುಂದುವರೆಸಿದೆ. ಇರಾನ್ ಇಸ್ರೇಲ್ ಮಾತ್ರ ಅಲ್ಲ, ಇಲ್ಲಿ ಇರಾನ್ ಅಕ್ಕಪಕ್ಕದಲ್ಲಿರುವಂತಹ UAE ಇರಬಹುದು, ಸೌದಿ ಇರಬಹುದು, ಕತಾರ್ ಇರಬಹುದು, ಇವುಗಳ ಮೇಲೆ ಅಟ್ಯಾಕ್ ಅನ್ನು ಮುಂದುವರೆಸಿದೆ. ಅದೇ ರೀತಿ ಸೌದಿಯ ಹಲವು ಕಡೆ ಇರಾನ್ ಅಟ್ಯಾಕ್ ಮಾಡಿದೆ. ಸೌದಿಯಲ್ಲಿ ಅಮೆರಿಕ ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ. ಸೇನಾ ನೆಲೆ ಉಡೀಸಾಗಿದೆ. ಈಗ ಇರಾನ್ ಮೇನ್ ಟಾರ್ಗೆಟ್ ಇರುವಂತದ್ದೇ ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು. ನೀರಿನ ಪ್ಲಾಂಟ್ ಅನ್ನೇ ಸ್ಫೋಟ ಮಾಡಿದೆ ಇರಾನ್. ಅರಾಕ್ ಅರ್ದಾಖಾನ್ ಮೇಲೆ ದಾಳಿಯಾಗಿರೋದು. ಯಾಜ್ ಪ್ರಾಂತ್ಯದಲ್ಲಿ ಇರಾನ್ ಸತತವಾಗಿ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯನ್ನ ಮಾಡ್ತಾನೆ ಇದೆ. ಪದೇ ಪದೇ ಅಟ್ಯಾಕ್ ಅನ್ನ ಇರಾನ್ ಕೂಡ ಮಾಡ್ತಾನೆ ಇದೆ. ಅದಕ್ಕೆ ಪ್ರತಿ ದಾಳಿಯಾಗಿ ಇಸ್ರೇಲ್ ಕೂಡ ಅಟ್ಯಾಕ್ ಅನ್ನ ಮಾಡ್ತಿರೋದು. ಸಂಧಾನ ಮಾತು ಆಗ್ತಾನೆ ಇದೆ, ಬಟ್ ಅದು ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇರಾನ್ ಮಧ್ಯೆ ಮಾತುಕತೆ ಆಗುತ್ತೆ, ಒಂದಷ್ಟು ಷರತ್ತನ್ನ ವಿಧಿಸಿದ್ದಾರೆ ಅಂತ ಹೇಳಲಾಗ್ತಿತ್ತು. ಬಟ್ ಶಾಂತಿ ಸಭೆ ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಕತಾರ್ ಆಯ್ತು, ಸೌದಿ ಅರೇಬಿಯಾ ಆಯ್ತು, ಈಗ ಅಬುದಾಬಿ ಮೇಲೂ ಕೂಡ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ, ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ. ಈ ಒಂದು ದಾಳಿಯಲ್ಲಿ ಏನೂ ತಪ್ಪು ಮಾಡದಿರುವಂತಹ 5 ಭಾರತೀಯರು ಸೇರಿದಂತೆ ಹಲವರಿಗೆ ಗಾಯಗಳಾಗಿದೆ. ಕ್ಷಿಪಣಿ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಸೇನೆ. ಅವಶೇಷಗಳು ಬಿದ್ದು ಅಬುದಾಬಿಯ ಹಲವೆಡೆ ಬೆಂಕಿ ಕಾಣಿಸ್ಕೊಂಡಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದೇವೆ ಅಂತ ಹೇಳಿಕೊಂಡು ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಬುದಾಬಿಯ ಪರಿಸ್ಥಿತಿ ನೋಡ್ತಾ ಹೋಗೋದಾದ್ರೆ ಇರಾನ್ ಏನಿದೆ, ಅಬುದಾಬಿ, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ ಎಲ್ಲ ಕಡೆ ಅಟ್ಯಾಕ್ ಮಾಡಿದೆ. ಈ ಅಬುದಾಬಿ ಅಟ್ಯಾಕ್ ಅಲ್ಲಿ ಕ್ಷಿಪಣಿ ಡ್ರೋನ್ ದಾಳಿಯಿಂದಾಗಿ 5 ಜನ ಭಾರತೀಯರಿಗೂ ಕೂಡ ಗಾಯಗಳಾಗಿದೆ. ಕುವೈತ್ನ ಬಬಿಯಾನ್ ದ್ವೀಪದ ಮೇಲೆ ದಾಳಿಯಾಗಿದೆ. ನೌಕಾ ನೆಲೆ ಮೇಲೆ ದಾಳಿ ಅಂತ ಹೇಳಿಕೊಂಡು IRGC ಪೋಸ್ಟ್ ಅನ್ನ ಹಾಕಿರೋದು. ಅಮೆರಿಕದ ನೌಕಾ ನೆಲೆ, ಸೇನಾ ನೆಲೆಗಳೇ ಇರಾನ್ಗೆ ಮೇನ್ ಟಾರ್ಗೆಟ್. ಡ್ರೋನ್ ಮಿಸೈಲ್ ಬಳಸಿ ಕುವೈತ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಮೊನ್ನೆ ಬೃಹತ್ LPG ಘಟಕದ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿತ್ತು. ಭಾರತಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ LPG ಬರ್ತಿದ್ದಂಥದ್ದು ಆ ಕುವೈತ್ನ ಬಹುದೊಡ್ಡ LPG ಘಟಕದಿಂದಾನೆ. ಈಗ ಮತ್ತೆ ಅಲ್ಲಿ ಅಟ್ಯಾಕ್ ಆಗಿದೆ. ಬಹರೇನ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ನೋಡ್ತಾ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಇರಾನ್ ಮಾಡ್ತಿರುವಂತದ್ದು ಒಂದೇ ಟಾರ್ಗೆಟ್ ಅಮೆರಿಕ ಸೇನೆ ಅಂತ. ಬಹರೇನಲ್ಲೂ ಕೂಡ ಅಮೆರಿಕ ಸೇನಾ ನೆಲೆ ಮೇಲೆ ಅಟ್ಯಾಕ್ ಆಗಿದೆ. ಸುಮಾರು 10 ಬಾರಿ ಈ ಒಂದು ಸ್ಫೋಟ ನಡೆದಿದೆ. ಕ್ಷಿಪಣಿ ದಾಳಿಯಿಂದಾಗಿ ಟ್ರಂಪ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಡ್ತಾನೆ ಬರ್ತಾ ಇದೆ. ಈಗಲೂ ಕೂಡ ಎಚ್ಚರಿಕೆಯನ್ನ ಮತ್ತೆ ಮತ್ತೆ ನೀಡಿದೆ. ಅಮೆರಿಕ ಸೇನೆಯಿಂದ ನಿರಂತರವಾಗಿ ಪ್ರತಿ ದಾಳಿ ಆಗ್ತಾ ಇದೆ. ಪ್ರತಿ ದಾಳಿ ಅನ್ನೋದಕ್ಕಿಂತ ಅವರು ಕಳಿಸಿರುವಂತಹ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸುವಂತ ಕೆಲಸವನ್ನ ಮಾಡುವಲ್ಲಿ ಅಮೆರಿಕ ನಿರತವಾಗಿದೆ. ಮೊಜ್ತಬಾ ಖಮೇನಿ ಸತ್ತಿರಬಹುದು, ಇಲ್ಲ ಸೀರಿಯಸ್ ಆಗಿರಬಹುದಂತೆ. ಮೊಜ್ತಬಾ ಖಮೇನಿ ಯಾಕೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ? ಮಯಾಮಿಯ ಪಬ್ಲಿಕ್ ರ್ಯಾಲಿಯಲ್ಲೇ ಟ್ರಂಪ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಖಮೇನಿ ಹತ್ಯೆ ಆದ ಮೇಲೆ ಮೊಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಮೇಲೆ ಕೂಡ ಅಟ್ಯಾಕ್ ಆಗತ್ತೆ. ಇರಾನ್ ನಲ್ಲಿ ಯಾವ ಲೀಡರ್ಗಳನ್ನು ಕೂಡ ನಾವು ಉಳಿಸಿಲ್ಲ. ಮೊಜ್ತಬಾ ಖಮೇನಿ ಬದುಕಿದ್ರೆ ಮುಂದೆ ಬರಬೇಕಿತ್ತು. ಇರಾನ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಅಂತ ಹೇಳ್ಕೊಂಡು ಪಬ್ಲಿಕ್ ರ್ಯಾಲಿಯಲ್ಲಿ, ಮಯಾಮಿಯಲ್ಲಿ ಪಬ್ಲಿಕ್ ರ್ಯಾಲಿ ಆಗ್ತಾ ಇರುತ್ತೆ, ಅದರಲ್ಲಿ ಟ್ರಂಪ್ ಭಾಗಿಯಾಗಿದ್ರು. ಆ ಒಂದು ರ್ಯಾಲಿಯಲ್ಲಿ ಟ್ರಂಪ್ ಪ್ರಶ್ನೆಯನ್ನ ಮಾಡಿದ್ದಾರೆ. Their anti-aircraft and communications capabilities are totally dismantled and
dead, and their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. Their anti-aircraft and communications capabilities